ಸಿನಿಮಾದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋ ಆನಂದ್ ಎಸ್ಪಿ ಆಫೀಸ್ಗೆ ಬಂದಿರ್ತಾನೆ. ಅವನನ್ನು ನೋಡಿದ ಇಬ್ಬರು ಇವನೇ ಇತ್ತೀಚೆಗೆ ಲವ್ಲಿ ಮಾತನ್ ಎಂಬ ಯುವತಿಯ ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಿ ಸಸ್ಪೆಂಡ್ ಆಗಿರೋದು ಅಂತ ಮಾತಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿನ ಕಾನ್ಸ್ಟೇಬಲ್ ಒಬ್ಬ ಬಂದು ಆನಂದ್ನ ಮಾತನಾಡಿಸಿ ನಿಮ್ಮನ್ನ ನೋಡಿ ತುಂಬಾ ಖುಷಿಯಾಯ್ತು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸೀನ್ ಎಂಡ್ ಆಗಿ ಚಿತ್ರದ ಕತೆ ಇವಾಗ ಫ್ಲಾಶ್ ಬ್ಯಾಕ್ಗೆ ಶಿಫ್ಟ್ ಆಗತ್ತೆ. ಸಿನಿಮಾದ ಹೀರೋ ಆನಂದ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಮಗ. ತನ್ನ ತಂದೆಯ ರೀತಿನೇ ಒಳ್ಳೆಯ ಪೊಲೀಸ್ ಆಗ್ಬೇಕು ಅನ್ನೋದು ಆನಂದ್ನ ಆಸೆ. ಅದೇ ರೀತಿ ಅವನು ಜಾಯಿನ್ ಆದ ಪೊಲೀಸ್ ಸ್ಟೇಷನ್ ನಲ್ಲಿ ಸ್ಟ್ರಿಕ್ಟ್ ಆಗಿ ಡ್ಯೂಟಿ ಮಾಡ್ತಾ ಇರ್ತಾನೆ. ಅವನ ಊರಿನ ಜನರು ಸಹ ಆನಂದ್ನ ಕೆಲಸವನ್ನ ತುಂಬಾ ಮೆಚ್ಕೊಂಡಿರ್ತಾರೆ. ಹೀಗಿರುವಾಗ ಒಂದು ದಿನ ಮಾತನ್ ಅನ್ನೋ ವ್ಯಕ್ತಿ ತನ್ನ ಮಗಳು ನಿನ್ನೆಯಿಂದ ಕಾಣ್ತಾ ಇಲ್ಲ ಎಂದು ಪೊಲೀಸ್ ಸ್ಟೇಷನ್ಗೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ನ ಕೊಡ್ತಾನೆ. ನನ್ನ ಮಗಳನ್ನು ಹುಡುಕಿ ಕೊಡಿ ಅಂತ ತುಂಬಾ ದುಃಖದಿಂದ ಆನಂದ್ನ ಬಳಿ ಕೇಳ್ಕೊಳ್ತಾನೆ. ನಿಮ್ಮ ಮಗಳನ್ನ ಲಾಸ್ಟ್ ಯಾವಾಗ ನೋಡಿದ್ರಿ ಅಂತ ಆನಂದ್ ಪ್ರಶ್ನೆ ಮಾಡಿದಾಗ ಮಾತನ್, ಸರ್ ನನ್ನ ಮಗಳು ನಿನ್ನೆ ಕಾಲೇಜ್ಗೆ ಹಾಲ್ ಟಿಕೆಟ್ ತರೋದಕ್ಕೆ ಅಂತ ಹೋದವಳು ವಾಪಸ್ ಮನೆಗೆ ಬರಲೇ ಇಲ್ಲ. ರಾತ್ರಿ ಎಲ್ಲ ಮನೆಗೆ ಬರ್ತಾಳೆ ಅಂತ ಕಾದ್ರೂ ಅವಳು ಬರಲೇ ಇಲ್ಲ. ಅದಕ್ಕೆ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದೇ ರೀತಿ ಸರ್ ನನ್ನ ಮಗಳು ಬಸ್ ಸ್ಟ್ಯಾಂಡ್ ನಿಂದ ಮನೆ ಕಡೆ ಹೋಗ್ತಿರೋದನ್ನ ಕಿರಾಣಿ ಅಂಗಡಿಯವನು ನೋಡಿದ್ದಾನೆ ಅಂತ ಹೇಳ್ತಾನೆ. ನಂತರ ಆನಂದ್ ಮತ್ತು ಇಬ್ಬರು ಕಾನ್ಸ್ಟೇಬಲ್ ಆ ಕಿರಾಣಿ ಅಂಗಡಿಯವನನ್ನ ವಿಚಾರಿಸೋದಕ್ಕೆ ಅಂತ ಅಲ್ಲಿಗೆ ಬರ್ತಾರೆ. ಕಿರಾಣಿ ಅಂಗಡಿಯವನು, ಸರ್ ನಿನ್ನೆ ಲವ್ಲಿ ಬಸ್ ಇಳಿದು ಇಲ್ಲಿಂದ ಮನೆ ಕಡೆ ಹೋಗ್ತಿರೋದನ್ನ ನೋಡಿದ್ದೇನೆ. ಹಾಗೆ ಅವಳನ್ನ ಇಬ್ಬರು ಕಾಲೇಜ್ ಹುಡುಗರು ಫಾಲೋ ಮಾಡಿಕೊಂಡು ಹೋಗ್ತಿರೋದನ್ನ ಸಹ ನೋಡಿದ್ದೇನೆ ಅಂತ ಹೇಳ್ತಾನೆ. ನಂತರ ಆನಂದ್ ಆ ಇಬ್ಬರು ಕಾಲೇಜ್ ಹುಡುಗರನ್ನ ಹುಡುಕಿ ಎನ್ಕ್ವೈರಿ ಮಾಡಿದಾಗ ಅವರಿಬ್ಬರು, ಸರ್ ನಾವು ಲವ್ಲಿಯನ್ನ ಫಾಲೋ ಮಾಡಿಕೊಂಡು ಹೋಗಿ ರ್ಯಾಗಿಂಗ್ ಮಾಡಿದ್ದು ನಿಜ. ನಾವು ಅವಳನ್ನ ಮಾತನಾಡಿಸ್ತಾ ಇರುವಾಗ ಮೀನು ಮಾರುವ ಒಬ್ಬ ವ್ಯಕ್ತಿ ಬಂದು ಲವ್ಲಿಯನ್ನ ಮಾತನಾಡಿಸಿದ. ಆತ ಲವ್ಲಿಗೆ ಪರಿಚಯ ಇರೋನು ಆಗಿರ್ಬೇಕು ಅಂತ ನಾವು ಸುಮ್ಮನೆ ಅಲ್ಲಿಂದ ಹೊರಟು ಹೋದೆವು ಅಂತ ಹೇಳ್ತಾರೆ. ನಂತರ ಆನಂದ್ ಸೀದಾ ಲವ್ಲಿಯ ಮನೆಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ಲವ್ಲಿಯ ಬೆಡ್ರೂಮ್ ನ ಗೋಡೆಯ ಮೇಲೆ ಜೀಸಸ್ ನ ಅನೇಕ ಫೋಟೋಗಳಿರೋದು ಆನಂದ್ಗೆ ಕಾಣುತ್ತೆ. ಇಲ್ಲಿ ಆನಂದ್ಗೆ ಲವ್ಲಿ ದೇವರ ಮೇಲೆ ತುಂಬಾ ಭಕ್ತಿ ಇರೋ ಹುಡುಗಿ ಅಂತ ಕನ್ಫರ್ಮ್ ಆಗತ್ತೆ. ನೆಕ್ಸ್ಟ್ ಆನಂದ್ ಲವ್ಲಿಯ ಫ್ರೆಂಡ್ಸ್ ನ ಬಗ್ಗೆ ಆಕೆಯ ತಾಯಿಯ ಹತ್ತಿರ ವಿಚಾರಿಸಿದಾಗ ಲವ್ಲಿಯ ತಾಯಿ, ಸರ್ ಅವಳಿಗೆ ಜಾಸ್ತಿ ಯಾರು ಫ್ರೆಂಡ್ಸ್ ಇಲ್ಲ. ಅವಳು ಯಾವಾಗಲೂ ಇತ್ತೀಚೆಗೆ ತಾನೇ ಬೆಂಗಳೂರಿನಿಂದ ವಾಪಸ್ ಬಂದಿರುವ ಅವಳ ಅಕ್ಕ ಬ್ಲೆಸ್ಸಿಯ ಜೊತೆ ಹಾಗೆ ನನ್ನ ಚಿಕ್ಕ ಮಗಳ ಜೊತೆನೆ ಸಮಯ ಕಳೆಯೋದು ಅಂತ ಹೇಳ್ತಾಳೆ. ಇದಾದ ನಂತರ ಲವ್ಲಿಯ ತಂಗಿಯನ್ನು ವಿಚಾರಿಸಿದಾಗ ಆನಂದ್ಗೆ ಇನ್ನೊಂದು ವಿಷಯ ಗೊತ್ತಾಗತ್ತೆ. ಲವ್ಲಿ ಆವಾಗವಾಗ ಪಕ್ಕದಲ್ಲಿರೋ ಚರ್ಚ್ನ ಧರ್ಮಗುರು ಥಾಮಸ್ ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದಳು ಅಂತ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ಧರ್ಮಗುರು ಥಾಮಸ್ ಅವರನ್ನ ಲವ್ಲಿ ಭೇಟಿ ಮಾಡಬೇಕು ಅಂತಿದ್ದಳು ಅನ್ನೋದು ಸಹ ಗೊತ್ತಾಗತ್ತೆ. ನಂತರ ಆನಂದ್ ಚರ್ಚ್ಗೆ ಹೋಗಿ ಧರ್ಮಗುರು ಥಾಮಸ್ ನ ವಿಚಾರಣೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆದರೆ ಅದಕ್ಕೆ ಅವನ ಜೊತೆ ಬಂದಿದ್ದ ಹೆಡ್ ಕಾನ್ಸ್ಟೇಬಲ್ ಅಲ್ಲಿಗೆ ಹೋಗೋದು ಬೇಡ ಸರ್, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಆದರೆ ಆನಂದ್ ಅವನ ಮಾತನ್ನು ಕೇಳದೆ ಚರ್ಚ್ಗೆ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಹೋಗ್ತಾನೆ. ಆನಂದ್ ಇನ್ನೇನು ಚರ್ಚ್ನ ಒಳಗಡೆ ಹೋಗುವಷ್ಟರಲ್ಲಿ ಆ ಊರಿನ ಜನರು, ನೀವು ಪರ್ಮಿಷನ್ ಇಲ್ಲದೆ ಚರ್ಚ್ನ ಒಳಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ, ನಾವು ನಿಮ್ಮನ್ನ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಆನಂದ್ ಹಾಗೂ ಅವನ ಟೀಮ್ನ ಜೊತೆ ಜಗಳಕ್ಕೆ ಬರ್ತಾರೆ. ಇನ್ನೇನು ಜಗಳ ದೊಡ್ಡದಾಗುತ್ತೆ ಅನ್ನುವಷ್ಟರಲ್ಲಿ ಆನಂದ್ನ ಸೀನಿಯರ್ ಆಫೀಸರ್ ಅಲ್ಲಿಗೆ ಬಂದು ಜಗಳನ ಸ್ಟಾಪ್ ಮಾಡಿಸಿ ಆನಂದ್ಗೆ ಸಿಕ್ಕಾಪಟ್ಟೆ ಬೈತಾರೆ. ಆನಂದ್, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇದು ಎಷ್ಟು ಸೆನ್ಸಿಟಿವ್ ವಿಷಯ ಅಂತ ಗೊತ್ತಾ? ಹೆಚ್ಚು ಕಡಿಮೆ ಆದ್ರೆ ಈ ಊರಿನ ಎರಡು ಗುಂಪುಗಳ ಮಧ್ಯೆ ದೊಡ್ಡ ಜಗಳಾನೆ ನಡೆಯುತ್ತೆ ಅಂತ ಬೈತಾರೆ. ಅಷ್ಟರಲ್ಲೇ ಅಲ್ಲಿಗೆ ಇನ್ನೊಬ್ಬ ಕಾನ್ಸ್ಟೇಬಲ್ ಬಂದು ಇಲ್ಲೇ ಪಕ್ಕದ ಒಂದು ಬಾವಿಯಲ್ಲಿ ಡೆಡ್ ಬಾಡಿ ಸಿಕ್ಕಿದನ್ನೋ ವಿಷಯನ ಆನಂದ್ಗೆ ತಿಳಿಸ್ತಾನೆ. ತಕ್ಷಣವೇ ಅಲ್ಲಿಗೆ ಹೋಗಿ ಗೋಣಿ ಚೀಲದಲ್ಲಿ ಕಟ್ಟಿ ಬಾವಿಗೆ ಹಾಕಿದ್ದ ಆ ಡೆಡ್ ಬಾಡಿಯನ್ನ ಹೊರಗೆ ತೆಗೆದಾಗ ಗೊತ್ತಾಗತ್ತೆ ಅದು ಮಿಸ್ ಆಗಿದ್ದ ಲವ್ಲಿಯ ಡೆಡ್ ಬಾಡಿ ಅಂತ. ತನ್ನ ಮಗಳು ಸತ್ತು ಶವವಾಗಿರೋದನ್ನ ನೋಡಿದ ಮಾತನ್ ಸಿಕ್ಕಾಪಟ್ಟೆ ದುಃಖದಿಂದ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಆನಂದ್ನ ಸೀನಿಯರ್ ಆಫೀಸರ್ ಮೇಲೆ ಪ್ರೆಷರ್ ಹೆಚ್ಚಾಗಿ ಲವ್ಲಿಯನ್ನ ಫಾಲೋ ಮಾಡಿಕೊಂಡು ಹೋಗಿದ್ರಲ್ಲ ಅದೇ ಕಾಲೇಜ್ ಹುಡುಗರಿಗೆ ನೀವೇ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಳ್ಳಿ ಅಂತ ಸಿಕ್ಕಾಪಟ್ಟೆ ಹೊಡಿತಾರೆ. ಆಗ ಆನಂದ್, ಸರ್ ಇವರು ಆ ಹುಡುಗಿನ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟೇ ಹೇಳಿದರೂ ಆ ಆಫೀಸರ್ ಆನಂದ್ನ ಮಾತನ್ನ ಕೇಳೋದೇ ಇಲ್ಲ. ಹಾಗೆ ನೀನು ಇನ್ ಮುಂದೆ ಈ ಕೇಸ್ನ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ವಾರ್ನ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಆನಂದ್ ತನ್ನ ಹೈಯರ್ ಆಫೀಸರ್ಗಳು ಈ ಕೇಸ್ ನಲ್ಲಿ ಇನ್ವಾಲ್ವ್ ಆಗಬೇಡ ಅಂತ ಹೇಳಿದ್ರು ಸಹ ಲವ್ಲಿಯ ಡೆಡ್ ಬಾಡಿ ಸಿಕ್ಕ ಜಾಗದ ಸುತ್ತಮುತ್ತ ಇನ್ವೆಸ್ಟಿಗೇಷನ್ ಮಾಡಿ ಕೆಲವೊಂದು ಕ್ಲೂಗಳನ್ನ ಕಲೆಕ್ಟ್ ಮಾಡಿ ತನ್ನ ಹೈಯರ್ ಆಫೀಸರ್ಗಳ ಬಳಿ ಬಂದು, ಪ್ಲೀಸ್ ಸರ್ ನನಗೆ ಆ ಚರ್ಚ್ನ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾನೆ. ಆದರೆ ಅವರು ಆನಂದ್ಗೆ ಬೈದು ಮತ್ತೆ ಈ ವಿಷಯದಲ್ಲಿ ತಲೆ ಹಾಕಿದ್ರೆ ನಿನ್ನನ್ನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೆದರಿಸ್ತಾರೆ. ಮುಂದಿನ ಸೀನ್ ನಲ್ಲಿ ಪೊಲೀಸ್ ಡಾಗ್ ನ ಕರೆಸಿ ಅದಕ್ಕೆ ಲವ್ಲಿಯ ಬಟ್ಟೆಯನ್ನು ತೋರಿಸಿ ಚೆಕ್ ಮಾಡಿಸಿದಾಗ ಅದು ಮೊದಲಿಗೆ ಧರ್ಮಗುರು ಥಾಮಸ್ ಚರ್ಚ್ ಬಳಿ ಬಂದು ನಿಲ್ಲುತ್ತೆ. ಇದರಿಂದ ಆನಂದ್ಗೆ ಧರ್ಮಗುರು ಥಾಮಸ್ ಮೇಲಿನ ಅನುಮಾನ ಇನ್ನಷ್ಟು ಜಾಸ್ತಿ ಆಗತ್ತೆ.
ನಂತರ ಪೊಲೀಸ್ ಡಾಗ್ ಅದೇ ಊರಿನ ಸಹದೇವ ಅನ್ನುವವನ ಮನೆಯ ಬಳಿ ಹೋಗಿ ನಿಲ್ಲತ್ತೆ. ನಂತರ ಇನ್ವೆಸ್ಟಿಗೇಷನ್ ನಲ್ಲಿ ಲವ್ಲಿಯ ಡೆಡ್ ಬಾಡಿಯ ಜೊತೆ ಸಿಕ್ಕಿದ್ದ ಒಂದು ಲುಂಗಿ ಅದೇ ಸಹದೇವನದ್ದು ಅನ್ನೋ ವಿಷಯ ಪೊಲೀಸರಿಗೆ ಗೊತ್ತಾಗಿ ಅವನನ್ನ ಅರೆಸ್ಟ್ ಮಾಡಿ ಲವ್ಲಿಯ ಮರ್ಡರ್ ಕೇಸನ್ನ ಒಪ್ಪಿಕೋ ಅಂತ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡ್ತಾರೆ. ಮುಂದಿನ ಸೀನ್ ನಲ್ಲಿ ಸತ್ತು ಹೋಗಿದ್ದ ಲವ್ಲಿಯ ಅಂತ್ಯ ಸಂಸ್ಕಾರಕ್ಕೆ ಆನಂದ್ ಹೋಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಲವ್ಲಿಯ ತಂದೆ ಆನಂದ್ನ ಮೀಟ್ ಮಾಡಿ ಸಹದೇವನನ್ನ ಅರೆಸ್ಟ್ ಮಾಡಿರೋ ವಿಷಯ ಗೊತ್ತಾಯಿತು. ಸಹದೇವ ನನಗೆ ಚಿಕ್ಕ ವಯಸ್ಸಿನಿಂದ ಗೊತ್ತು, ಅವನು ನನ್ನ ಮಗಳನ್ನ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಲವ್ಲಿಯ ತಂದೆ ಇಲ್ಲಿ ಆನಂದ್ಗೆ ತಿಳಿಸ್ತಾನೆ. ಅದೇ ಲವ್ಲಿ ಆ ಚರ್ಚ್ನ ಒಳಗೆ ಹೋಗ್ತಿರೋದನ್ನ ಬಸ್ ಕಂಡಕ್ಟರ್ ಆಗಿರುವ ನನ್ನ ಫ್ರೆಂಡ್ ಒಬ್ಬ ನೋಡಿದ್ದಾನೆ ಅಂತ. ಇದನ್ನು ಕೇಳಿದ ಆನಂದ್ಗೆ ಧರ್ಮಗುರು ಥಾಮಸ್ ಮೇಲಿನ ಅನುಮಾನ ಇನ್ನಷ್ಟು ಸ್ಟ್ರಾಂಗ್ ಆಗತ್ತೆ. ಹೇಗಾದ್ರೂ ಮಾಡಿ ಈ ಕೇಸ್ನ ಸಾಲ್ವ್ ಮಾಡಿ ನಿಜವಾದ ಅಪರಾಧಿಯನ್ನ ಕಂಡುಹಿಡಿಯಲೇಬೇಕು ಅನ್ನೋ ತೀರ್ಮಾನಕ್ಕೆ ಆನಂದ್ ಬರ್ತಾನೆ. ಮುಂದಿನ ಸೀನ್ ನಲ್ಲಿ ಅದೇ ದಿನ ರಾತ್ರಿ ಒಬ್ಬ ಕಳ್ಳ ಚರ್ಚ್ನ ಒಳಗೆ ಹೋಗಿ ಕಳ್ಳತನ ಮಾಡ್ತಿರೋದನ್ನ ತೋರಿಸ್ತಾರೆ. ಕಳ್ಳ ಚರ್ಚ್ನಲ್ಲಿರುವ ಬೆಲೆ ಬಾಳುವ ವಸ್ತುಗಳನ್ನ ಕಳ್ಳತನ ಮಾಡಿ ಇನ್ನೇನು ಓಡಿ ಹೋಗಬೇಕು ಅನ್ನುವಷ್ಟರಲ್ಲಿ ಧರ್ಮಗುರು ಥಾಮಸ್ಗೆ ಎಚ್ಚರ ಆಗಿ ಕಳ್ಳನನ್ನ ಹಿಡಿಯೋದಕ್ಕೆ ಅಂತ ಬರ್ತಾರೆ. ಆದರೆ ಕಳ್ಳ ಅವರ ಕೈಗೆ ಸಿಗದೆ ಓಡಿ ಹೋಗ್ತಾನೆ. ಮರುದಿನ ಬೆಳಿಗ್ಗೆ ಆನಂದ್ ಹಾಗೂ ಅವನ ಟೀಮ್ ಕಳ್ಳನನ್ನ ಹಿಡಿದು ಅವನು ಕಳ್ಳತನ ಮಾಡಿದ ಜಾಗಕ್ಕೆ ಇನ್ವೆಸ್ಟಿಗೇಷನ್ಗೆ ಅಂತ ಕರ್ಕೊಂಡು ಬರ್ತಾರೆ. ಆದರೆ ಇಲ್ಲಿ ಚರ್ಚ್ನಲ್ಲಿ ಏನು ಕಳ್ಳತನ ಆಗಿರಲ್ಲ. ಆನಂದ್ ಬೇಕು ಅಂತಾನೆ ಈ ಕಳ್ಳನ ಹತ್ತಿರ ಚರ್ಚ್ನಲ್ಲಿ ಕಳ್ಳತನವನ್ನು ಮಾಡಿಸಿರೋ ವಿಷಯ ನಮಗೆ ಗೊತ್ತಾಗತ್ತೆ. ಹೇಗಾದ್ರೂ ಮಾಡಿ ಚರ್ಚ್ನಲ್ಲಿ ಲವ್ಲಿ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಅಂತ ಆನಂದ್ ತನಗೆ ಗೊತ್ತಿರೋ ಕಳ್ಳನಿಂದ ಈ ಒಂದು ಕೆಲಸನ ಮಾಡ್ತಿರ್ತಾನೆ. ನಂತರ ಆನಂದ್ ಹಾಗೂ ಫಾರೆನ್ಸಿಕ್ ಟೀಮ್ನವರಿಗೆ ಚರ್ಚ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಚರ್ಚ್ನ ಕಿಚನ್ ನಲ್ಲಿ ಒಡೆದು ಹೋಗಿರೋ ಕೈಬಳೆಗಳು ಮತ್ತು ಕೂದಲು ಸಿಗತ್ತೆ. ಇದೆಲ್ಲವನ್ನು ನೋಡಿದ ಆನಂದ್ಗೆ ಧರ್ಮಗುರು ಥಾಮಸ್ನೇ ಲವ್ಲಿಯ ಕೊಲೆ ಮಾಡಿರ್ಬೇಕು ಅನ್ನೋ ಅನುಮಾನ ಇನ್ನಷ್ಟು ಜಾಸ್ತಿ ಆಗತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆನಂದ್ ತಾನು ಇನ್ವೆಸ್ಟಿಗೇಷನ್ ಮಾಡಿ ಕಲೆಕ್ಟ್ ಮಾಡಿದ ಕ್ಲೂಗಳನ್ನ ಹಾಗೂ ಅಪರಾಧಿ ಯಾರು ಅನ್ನೋದನ್ನ SP ಬಳಿ ಹೋಗಿ ಒಂದು ಫೈಲ್ ನ ಅವರ ಹತ್ತಿರ ಕೊಟ್ಟು ಇದರಲ್ಲಿ ಲವ್ಲಿ ಮಾತನ್ ಕೇಸ್ನ ಫುಲ್ ಡೀಟೇಲ್ಸ್ ಇದೆ ಅಂತ ಹೇಳ್ತಾನೆ. DGP ಆ ಫೈಲ್ ನ ಓಪನ್ ಮಾಡಿ ನೋಡಿದಾಗ ಆನಂದ್ ಹಾಗೂ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಧರ್ಮಗುರು ಥಾಮಸ್ ಅವರ ಚರ್ಚ್ನ ಕಿಚನ್ ನಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಅಲ್ಲೇ ಲವ್ಲಿಯ ಕೊಲೆ ನಡೆದಿರೋದು ಅನ್ನೋ ವಿಷಯ ಅವರಿಗೆ ಗೊತ್ತಾಗತ್ತೆ. ನಂತರ ಧರ್ಮಗುರು ಥಾಮಸ್ನ ಅರೆಸ್ಟ್ ಮಾಡಿ ಕ್ವಶನ್ ಮಾಡಿದಾಗ ಎಲ್ಲ ನಿಜ ಆಚೆ ಬರುತ್ತೆ. ಇಲ್ಲೇ ಈ ಕೇಸ್ನ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗೋದು. ನಾವೆಲ್ಲ ಅಂದುಕೊಂಡ ಹಾಗೆ ಲವ್ಲಿಯ ಕೊಲೆಯಲ್ಲಿ ಇನ್ವಾಲ್ವ್ ಆಗಿರೋದು ಧರ್ಮಗುರು ಥಾಮಸ್ ಅಲ್ಲ, ಬದಲಿಗೆ ಲವ್ಲಿಯ ಅಕ್ಕ ಬ್ಲೆಸ್ಸಿ. ಲವ್ಲಿಯ ಕೊಲೆಯಾದ ಜಾಗದಲ್ಲಿ ಸಿಕ್ಕಿರತ್ತಲ್ಲ ಆ ಕೂದಲಿಗೆ ಕಲರ್ನ ಮಾಡಿರ್ತಾರೆ. ಲವ್ಲಿಯ ಕೂದಲಿಗೆ ಕಲರ್ನ ಮಾಡಿರಲ್ಲ ಅನ್ನೋ ವಿಷಯ ಆನಂದ್ಗೆ ಈಗಾಗಲೇ ಗೊತ್ತಿರತ್ತೆ. ಅವರ ಊರಲ್ಲಿ ಕೂದಲಿಗೆ ಕಲರ್ ಮಾಡೋ ಏಕೈಕ ಹುಡುಗಿ ಅಂದ್ರೆ ಅದು ಬ್ಲೆಸ್ಸಿ. ಈ ಒಂದು ಕ್ಲೂನ ಮೂಲಕ ಬ್ಲೆಸ್ಸಿ ಮರ್ಡರ್ ನಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅನ್ನೋದು ಗೊತ್ತಾಗತ್ತೆ. ಅಷ್ಟಕ್ಕೂ ಬ್ಲೆಸ್ಸಿ ಒಬ್ಬಳೆ ಲವ್ಲಿಯ ಕೊಲೆಯನ್ನ ಮಾಡಿರಲ್ಲ. ಅವಳ ಜೊತೆ ಅವಳ ಲವ್ವರ್ ಧರ್ಮಗುರು ಥಾಮಸ್ನ ತಂಗಿ ಮಗ ಡೇನಿ ಕೂಡ ಇನ್ವಾಲ್ವ್ ಆಗಿರ್ತಾನೆ. ಇವರಿಬ್ಬರು ಬೆಂಗಳೂರಿನ ಕಾಲೇಜ್ನಲ್ಲಿ ಒಟ್ಟಿಗೆ ಕಲಿತಾ ಇರ್ತಾರೆ. ಡೇನಿ ಮುಂದೆ ಧರ್ಮಗುರು ಆಗೋ ಶಿಕ್ಷಣವನ್ನ ಪಡಿತಾ ಇರ್ತಾನೆ. ಲವ್ಲಿಯ ಕೊಲೆ ಆಗೋ ಹಿಂದಿನ ದಿನ ರಾತ್ರಿ ಇವನು ಧರ್ಮಗುರು ಥಾಮಸ್ನ ಚರ್ಚ್ಗೆ ಬಂದಿರ್ತಾನೆ. ಮಾರನೇ ದಿನ ಥಾಮಸ್ ಕೆಲಸದ ವಿಷಯವಾಗಿ ಬೇರೆ ಊರಿಗೆ ಹೋಗಿದ್ದಾಗ ಬ್ಲೆಸ್ಸಿ ಚರ್ಚಿಗೆ ಬಂದು ಡೇನಿ ಜೊತೆ ಇಂಟಿಮೇಟ್ ಆಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಲವ್ಲಿ ಇವರಿಬ್ಬರನ್ನ ನೋಡಿ ಕೋಪಗೊಂಡು ಈ ವಿಷಯವನ್ನ ತನ್ನ ತಂದೆಗೆ ಹೇಳೋದಕ್ಕೆ ಅಂತ ಹೊರಡ್ತಾಳೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಮುಂದೆ ನಾನು ಧರ್ಮಗುರು ಆಗೋದಕ್ಕೆ ಆಗಲ್ಲ ಅಂತ ಡೇನಿ ಲವ್ಲಿಯ ಬಾಯಿಯನ್ನ ತನ್ನ ಕೈಯಿಂದ ಬಿಗಿಯಾಗಿ ಮುಚ್ಚಿ ಅವಳನ್ನ ಚರ್ಚ್ನ ಕಿಚನ್ನ ಒಳಗಡೆ ಎಳೆದುಕೊಂಡು ಹೋಗ್ತಾನೆ. ಡೇನಿ ಲವ್ಲಿಯ ಬಾಯಿಯನ್ನ ತುಂಬಾ ಹೊತ್ತು ಬಿಗಿಯಾಗಿ ಮುಚ್ಚಿದ್ದರಿಂದ ಆಕೆ ಅಲ್ಲೇ ಉಸಿರು ಕಟ್ಟಿ ಸತ್ತು ಹೋಗಿರ್ತಾಳೆ. ಲವ್ಲಿ ಸತ್ತಿದ್ದನ್ನು ನೋಡಿದ ಅವರಿಬ್ಬರಿಗೆ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ, ಕತ್ತಲಾದ ಮೇಲೆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡೋಣ ಅಂತ ರಾತ್ರಿಯವರೆಗೂ ಕಾದು ಸಹದೇವನ ಮನೆಯಿಂದ ಆತ ಒಣಗಲು ಹಾಕಿದ್ದ ಲುಂಗಿಯನ್ನು ತಂದು ಅದರಲ್ಲಿ ಲವ್ಲಿಯ ಕೈ ಕಾಲನ್ನು ಕಟ್ಟಿ ಗೋಣಿ ಚೀಲದಲ್ಲಿ ತುಂಬಿ ಬಾವಿಗೆ ಹಾಕಿರ್ತಾರೆ. ಇಷ್ಟೆಲ್ಲಾ ವಿಷಯ ಗೊತ್ತಾದ ನಂತರ ಡೇನಿ ಹಾಗೂ ಲವ್ಲಿಯನ್ನ ಅರೆಸ್ಟ್ ಮಾಡ್ತಾರೆ. ಮುಂದಿನ ಸೀನ್ ನಲ್ಲಿ ಡೇನಿಯನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಿರುವಾಗ ಕೋರ್ಟ್ನ ಮೆಟ್ಟಿಲಿನ ಮೇಲೆ ಡೇನಿ ಆನಂದ್ ಮತ್ತು ಕಾನ್ಸ್ಟೇಬಲ್ ಗಳಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಆನಂದ್ ಮತ್ತು ಅವನ ಟೀಮ್ ಡೇನಿಯನ್ನ ಹಿಡಿಯೋದಕ್ಕೆ ಅವನನ್ನ ಹಿಂಬಾಲಿಸಿಕೊಂಡು ಹೋಗ್ತಾರೆ. ಮೊದಲೇ ಪೊಲೀಸರನ್ನ ನೋಡಿ ಹೆದರಿಕೊಂಡಿದ್ದ ಡೇನಿ ರೈಲ್ವೆ ಹಳಿ ಬಳಿ ಹೋಗಿ ರೈಲಿಗೆ ತಲೆ ಕೊಟ್ಟು ಸತ್ತು ಹೋಗ್ತಾನೆ. ಕೋರ್ಟ್ಗೆ ಕರೆದುಕೊಂಡು ಬರುತ್ತಿದ್ದ ಖೈದಿ ತಪ್ಪಿಸಿಕೊಂಡು ಹೋಗಿ ಅವನು ಸಾಯೋದಕ್ಕೆ ಆನಂದ್ ಮತ್ತು ಅವನ ಟೀಮ್ನ ಬೇಜವಾಬ್ದಾರಿಯ ಕಾರಣ ಅಂತ ಕೋರ್ಟ್ ಅವರನ್ನ ಸಸ್ಪೆಂಡ್ ಮಾಡುತ್ತೆ. ಇಲ್ಲಿಗೆ ಈ ಸೀನ್ ಎಂಡ್ ಆಗಿ ಸ್ಟೋರಿ ಈಗ ಪ್ರೆಸೆಂಟ್ಗೆ ಬರುತ್ತೆ. SP ಆಫೀಸ್ನಲ್ಲಿ ವೇಟ್ ಮಾಡ್ತಿದ್ದ ಆನಂದ್ ಒಳಗಡೆ ಹೋದಾಗ ಆನಂದ್ಗೆ SP ನಿಮ್ಮ ಸಸ್ಪೆನ್ಷನ್ ನ ಕ್ಯಾನ್ಸಲ್ ಮಾಡಬಾರದು ಅಂತ ಮಿನಿಸ್ಟರ್ ಲೆವೆಲ್ ನಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಆದರೆ ನೀನು ಲವ್ಲಿ ಕೇಸ್ ನ ಸಾಲ್ವ್ ಮಾಡಿದ ರೀತಿ ನನಗೆ ತುಂಬಾ ಇಷ್ಟ ಆಯಿತು.
ಅದಕ್ಕೆ ನೀವು ಮತ್ತೆ ಡ್ಯೂಟಿಗೆ ವಾಪಸ್ ಬರೋದಕ್ಕೆ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. 6 ವರ್ಷಗಳ ಹಿಂದಿನ ಶ್ರೀದೇವಿಯನ್ನು ಹುಡುಗಿಯ ಕೊಲೆ ಕೇಸನ್ನು ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು. 6 ವರ್ಷಗಳ ಹಿಂದಿನ ಕೇಸ್ ಆದ್ದರಿಂದ ನೀವು ಕೊಲೆಗಾರನನ್ನು ಕಂಡುಹಿಡಿಯೋದಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ, ಒಂದು ಕ್ಲೋಸಿಂಗ್ ರಿಪೋರ್ಟ್ ನ ಮಾಡಿ ನನಗೆ ಒಪ್ಪಿಸಿ ಅಂತ ಹೇಳ್ತಾನೆ. ನಾವು ಮತ್ತೆ ಕೆಲಸಕ್ಕೆ ಸೇರೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಆನಂದ್ ಮತ್ತೆ ಅವರ ಟೀಮ್ ನವರು ಡಿಸೈಡ್ ಮಾಡಿ ಆ ಊರಿನ ಬಸ್ ಅನ್ನ ಹತ್ತುತ್ತಾರೆ. ಅವರು ಆ ಊರಿಗೆ ಬರುತ್ತಿರುವಾಗ ಆ ಊರಿನ ಚೇರ್ಮನ್ ಜನರನ್ನ ಒಟ್ಟು ಮಾಡಿ ಶ್ರೀದೇವಿ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರುತ್ತಿರೋ ಪೊಲೀಸ್ನವರಿಗೆ ನಾವು ಯಾವುದೇ ರೀತಿಯ ಬೆಂಬಲವನ್ನು ನೀಡಬಾರದು ಅಂತ ಎಲ್ಲರ ಬಳಿ ಹೇಳುತ್ತಿರುತ್ತಾನೆ. ನಾವು ಇಲ್ಲಿಗೆ ಬರುತ್ತಿರೋ ವಿಷಯ ಮೊದಲೇ ಇವರಿಗೆ ಹೇಗೆ ಗೊತ್ತಾಯ್ತು ಅಂತ ಆನಂದ್ ತಲೆ ಕೆಡಿಸ್ಕೊಳ್ತಾನೆ. ಮುಂದಿನ ಸೀನ್ ನಲ್ಲಿ ರಿಟೈರ್ ಕಾನ್ಸ್ಟೇಬಲ್ ರವೀಂದ್ರನ್ನ ಮನೆಗೆ ಹೋಗಿ ಕೇಳಿದಾಗ ಈ ಊರಿನ ಚೇರ್ಮನ್ಗೆ ಪೊಲಿಟಿಕ್ಸ್ ನಲ್ಲಿ ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ಸ್ ಇದೆ, ಹೀಗಾಗಿ ಅವನಿಗೆ ಮೊದಲೇ ಗೊತ್ತಾಗಿರುತ್ತೆ ಅಂತ ಹೇಳ್ತಾನೆ. ನಂತರ ಆನಂದ್ ಮತ್ತು ಅವನ ಟೀಮ್ ಇರೋದಕ್ಕೆ ಜಾಗವನ್ನು ಸಹ ರವೀಂದ್ರನ್ ಅರೇಂಜ್ ಮಾಡಿ ಅವರನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಿರುವಾಗ ಅಲ್ಲಿಗೆ ಬಂದ ಚೇರ್ಮನ್ ಮತ್ತೆ ಊರಿನವರು ರವೀಂದ್ರನ್ಗೆ ನಿನಗೇನಾದ್ರೂ ಬುದ್ಧಿ ಇದೆಯಾ, ಇವರಿಗೆ ಯಾಕೆ ಹೆಲ್ಪ್ ಮಾಡ್ತಾ ಇದೀಯಾ ಅಂತ ಚೆನ್ನಾಗಿ ಬೈತಾರೆ. ಅದಕ್ಕೆ ಆನಂದ್ ನಮ್ಮಿಂದ ನಿಮಗೆ ಯಾವುದೇ ತೊಂದರೆ ಬರುವುದಿಲ್ಲ, ನಾವು ಸುಮ್ಮನೆ ಒಂದು ಕ್ಲೋಸಿಂಗ್ ರಿಪೋರ್ಟ್ ನ ರೆಡಿ ಮಾಡೋದಕ್ಕೆ ಬಂದಿರೋದು ಅಷ್ಟೇ ಅಂತ ಅವರನ್ನ ಸಮಾಧಾನ ಮಾಡ್ತಾನೆ. ನಂತರ ಆನಂದ್ ರವೀಂದ್ರನ್ನ ಬಳಿ ಶ್ರೀದೇವಿಯ ಬಗ್ಗೆ ವಿಚಾರಿಸಿದಾಗ ಶ್ರೀದೇವಿ ತುಂಬಾ ಸುಂದರವಾದ ಹುಡುಗಿ, ಅವಳ ತಾಯಿ ರೇವಮ್ಮ ಟೇಲರಿಂಗ್ ವೃತ್ತಿ ಮಾಡುತ್ತಾ ಅವಳನ್ನ ಓದಿಸುತ್ತಿರುತ್ತಾಳೆ. ಶ್ರೀದೇವಿಯನ್ನ ಪ್ರೀತಿ ಮಾಡ್ತೀನಿ ಅಂತ ಆ ಊರಿನ ಅನೇಕ ಹುಡುಗರು ಅವಳ ಹಿಂದೆ ಬಿದ್ದಿರ್ತಾರೆ, ಆದರೆ ಶ್ರೀದೇವಿ ಯಾರನ್ನೂ ಕೂಡ ಕಣ್ಣೆತ್ತಿ ಸಹ ನೋಡಿರಲ್ಲ. ಹೀಗಿರುವಾಗ ಕೆಲವು ದಿನಗಳ ನಂತರ ಅವಳ ತಾಯಿಗೆ ನಾನು ಒಂದು ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವನ ಜೊತೆಗೆ ಹೋಗ್ತೀನಿ ಅಂತ ಕಾಗದ ಬರೆದಿಟ್ಟು ಹೋಗಿರ್ತಾಳೆ. ಆದರೆ ಮರುದಿನ ಬೆಳಿಗ್ಗೆ ಒಂದು ರಬ್ಬರ್ ತೋಟದಲ್ಲಿ ಶ್ರೀದೇವಿ ಶವವಾಗಿ ಬಿದ್ದಿರ್ತಾಳೆ. ಶ್ರೀದೇವಿಯ ಡೆಡ್ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದಾಗಲೇ ಗೊತ್ತಾಗುತ್ತೆ ಅವಳು 3 ತಿಂಗಳ ಗರ್ಭಿಣಿ ಅಂತ. ಈ ವಿಷಯ ಊರಿನವರಿಗೆಲ್ಲ ಶಾಕ್ ಕೊಟ್ಟಿರುತ್ತೆ. ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿದ ಕ್ರೈಮ್ ಬ್ರಾಂಚ್ ಮತ್ತು SITಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋದಕ್ಕೆ ಆಗಿರಲ್ಲ ಅಂತ ಹೇಳ್ತಾನೆ. ಮರುದಿನ ಆನಂದ್ ಶ್ರೀದೇವಿಯ ಮನೆಗೆ ಹೋಗಿ ಆಕೆಯ ತಾಯಿಯ ಬಳಿ ವಿಚಾರಿಸಿದಾಗ ಅವಳ ಮನೆಯಿಂದ ಶ್ರೀದೇವಿ ಓದುತ್ತಿದ್ದ ಮ್ಯಾಗಝಿನ್ ಗಳನ್ನು ತೆಗೆದುಕೊಂಡು ಬರ್ತಾನೆ. ಮ್ಯಾಗಝಿನ್ ಗಳಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಹುಡುಕುತ್ತಿದ್ದಾಗ ಲೇಖಾ ಎಂಬ ಹುಡುಗಿ ಮುಂಬೈನಿಂದ ಶ್ರೀದೇವಿಗೆ ಕಳುಹಿಸಿದ್ದ ಒಂದು ಲೆಟರ್ ಸಿಗುತ್ತೆ. ತಕ್ಷಣ ಆನಂದ್ ಲೇಖಾಳ ಮನೆಗೆ ಹೋಗಿ ಅವಳ ಬಳಿ ಲೆಟರ್ ಬಗ್ಗೆ ವಿಚಾರಿಸಿದಾಗ ಅವಳು ಹೌದು ಸರ್, ನಾನು ಮತ್ತು ಶ್ರೀದೇವಿ ಲೆಟರ್ಗಳ ಮೂಲಕ ಮಾತಾಡಿಕೊಳ್ಳುತ್ತಿದ್ದದ್ದು ನಿಜ. ಒಂದು ದಿನ ಶ್ರೀದೇವಿ ಲೆಟರ್ ನಲ್ಲಿ ಹಿಂದಿ ಟೈಪ್ ರೈಟಿಂಗ್ ಕಲಿಯುವುದರ ಬಗ್ಗೆ ನನ್ನ ಬಳಿ ಕೇಳಿದ್ದಳು ಅಂತ ಹೇಳ್ತಾಳೆ. ಶ್ರೀದೇವಿ ಹಿಂದಿಯ ಕಲಿಯುವುದರ ಬಗ್ಗೆ ವಿಚಾರಿಸಿದ್ದನ್ನು ಕೇಳಿದ ಆನಂದ್ಗೆ ಆಕೆ ಬಹುಶಃ ನಾರ್ತ್ ಇಂಡಿಯಾದ ಹುಡುಗನನ್ನ ಪ್ರೀತಿ ಮಾಡ್ತಿದ್ದಾಳ ಅನ್ನೋ ಅನುಮಾನ ಬರುತ್ತೆ. ನಂತರ ಆನಂದ್ ಆ ಊರಿನಿಂದ ಮುಂಬೈ ಅಥವಾ ನಾರ್ತ್ ಇಂಡಿಯಾ ಕಡೆಗೆ ಯಾರಾದರೂ ಕೆಲಸಕ್ಕೆ ಹೋಗಿದ್ದಾರಾ ಅಂತ ತಿಳಿದುಕೊಳ್ಳೋಕೆ ಪ್ರೆಸಿಡೆಂಟ್ ನ ಬಳಿ ಹೋಗ್ತಾನೆ. ಆದರೆ ಆ ಪ್ರೆಸಿಡೆಂಟ್ ಪೊಲೀಸ್ನವರಿಗೆ ನಾವು ಯಾವುದೇ ಹೆಲ್ಪ್ ಕೂಡ ಮಾಡಲ್ಲ, ನೀವು ಕೇಳಿದ ಇನ್ಫಾರ್ಮೇಶನ್ ಇರೋ ಫೈಲ್ ನನ್ನ ಹತ್ತಿರನೇ ಇದೆ, ನಾನು ಅದನ್ನ ಯಾವುದೇ ಕಾರಣಕ್ಕೂ ನಿಮಗೆ ಕೊಡಲ್ಲ ಅಂತ ಹೇಳ್ತಾನೆ. ಆನಂದ್ ಅದೇ ಪಂಚಾಯತ್ನ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದ ಫ್ಯೂನ್ ನಿಂದ ಆ ಫೈಲ್ ನ ತರಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದೇ ದಿನ ಶ್ರೀದೇವಿಗೆ ಬಂದಿದ್ದ ಲೆಟರ್ ನ ಎನ್ವಲಾಪ್ ನೋಡುತ್ತಿದ್ದಾಗ ಆ ಲೆಟರ್ ಮುಂಬೈನಿಂದ ಪೋಸ್ಟ್ ಆಗಿದ್ದಲ್ಲ, ಬದಲಿಗೆ ಹರಿಯಾಣದಿಂದ ಪೋಸ್ಟ್ ಆಗಿದ್ದು ಅನ್ನೋದು ಆನಂದ್ಗೆ ತಿಳಿಯುತ್ತೆ. ಕೊಲೆಗಾರ ಯಾರು ಅಂತ ಕಂಡುಹಿಡಿಯುವುದಕ್ಕೆ ಆನಂದ್ಗೆ ಪ್ರೆಸಿಡೆಂಟ್ ಬಳಿ ಇರೋ ಫೈಲ್ ಬೇಕಾಗಿರುತ್ತೆ. ಆದರೆ ಫ್ಯೂನ್ ಫೈಲ್ ಆಫೀಸ್ ನಲ್ಲಿ ಇಲ್ಲ, ಪ್ರೆಸಿಡೆಂಟ್ ಅದನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾನೆ. ಆನಂದ್ಗೆ ಬೇರೆ ದಾರಿ ಇಲ್ಲದೆ ಅದೇ ದಿನ ರಾತ್ರಿ ಪ್ರೆಸಿಡೆಂಟ್ ನ ಮನೆಗೆ ನುಗ್ಗಿ ಕಳ್ಳತನದಿಂದ ಆ ಫೈಲ್ ನ ತರೋದಕ್ಕೆ ಹೋಗ್ತಾನೆ. ಆನಂದ್ ಬರೋದನ್ನ ಮೊದಲ ನಿರೀಕ್ಷೆ ಮಾಡಿದ್ದ ಪ್ರೆಸಿಡೆಂಟ್ ಆನಂದ್ ನ ಹಿಡಿದು ಅವನನ್ನ ಹೆದರಿಸೋಕೆ ಶುರು ಮಾಡ್ತಾನೆ. ನಂತರ ಆನಂದ್ ಆ ಪ್ರೆಸಿಡೆಂಟ್ ಗೆ ಚೆನ್ನಾಗಿ ಹೊಡೆದು ಪೊಲೀಸ್ನವರಿಗೆ ಅವಮಾನ ಮಾಡ್ತೀಯಾ, ನಮಗೆ ಆ ಫೈಲ್ ನ ಕೊಟ್ಟಿಲ್ಲ ಅಂತಂದ್ರೆ ನಿನ್ನ ಗ್ರಹಚಾರ ಬಿಡಿಸ್ತೀನಿ ಅಂತ ಅವನಿಗೆ ಆವಾಜ್ ಆಗ್ತಾನೆ. ಆನಂದ್ ನ ಬೆದರಿಕೆಗೆ ಹೆದರಿದ ಪ್ರೆಸಿಡೆಂಟ್ ಆ ಫೈಲ್ ನ ಕೊಡ್ತಾನೆ. ಮುಂದಿನ ಸೀನ್ ನಲ್ಲಿ ಆನಂದ್ ಆ ಫೈಲ್ ಅನ್ನ ಚೆಕ್ ಮಾಡ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಆನಂದ್ಗೆ ಈ ಊರಿನ ಸಾಹುಕಾರ ಸದಾನಂದ ಎನ್ನುವರ ಮಗ ವಿಷ್ಣು ಹರಿಯಾಣದಲ್ಲಿ ಇದ್ದಾನೆ ಅನ್ನೋ ವಿಷಯ ತಿಳಿಯುತ್ತೆ. ವಿಷ್ಣುವಿನ ಬಗ್ಗೆ ವಿಚಾರಿಸಿದಾಗ ಆತ ಊರಿಗೆ ಬಂದು ಹೋಗಿದ್ದ 3 ತಿಂಗಳಿಗೆ ಶ್ರೀದೇವಿಯ ಹತ್ಯೆ ಆಗಿರುತ್ತೆ. ಸಾಯುವಾಗ ಶ್ರೀದೇವಿ 3 ತಿಂಗಳ ಗರ್ಭಿಣಿ. ಇವೆಲ್ಲವನ್ನು ಕನೆಕ್ಟ್ ಮಾಡಿ ನೋಡಿದಾಗ ಆನಂದ್ಗೆ ಸಾಹುಕಾರ ಸದಾನಂದ ಮಗ ವಿಷ್ಣುವಿನ ಮೇಲೆ ಅನುಮಾನ ಜಾಸ್ತಿ ಆಗತ್ತೆ. ನಂತರ ಶ್ರೀದೇವಿ ಕೇಸ್ ಬಗ್ಗೆ ಆ ಊರಿನ ಪೋಸ್ಟ್ ಮನ್ ಅನ್ನು ವಿಚಾರಣೆ ಮಾಡೋದಕ್ಕೆ ಅಂತ ಆನಂದ್ ಹೋಗ್ತಾನೆ. ಆದರೆ ಶ್ರೀದೇವಿ ಕೊಲೆಯಾದ ಸ್ವಲ್ಪ ದಿನದಲ್ಲಿ ಪೋಸ್ಟ್ ಮನ್ಗೆ ಒಂದು ಆಕ್ಸಿಡೆಂಟ್ ಆಗಿ ಅವನು ಆಗಷ್ಟೇ ಕೋಮಾದಿಂದ ಆಚೆಗೆ ಬಂದಿರ್ತಾನೆ. ಮರುದಿನ ಆನಂದ್ ಪ್ರೆಸಿಡೆಂಟ್ ನ ಮೀಟ್ ಮಾಡಿ ಅವನ ಫೈಲ್ ಅನ್ನ ಅವನಿಗೆ ವಾಪಸ್ ಕೊಟ್ಟು ನಾವು ನಾಳೆ ಕೇಸ್ನ ಕ್ಲೋಸ್ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ, ಕ್ಲೋಸಿಂಗ್ ರಿಪೋರ್ಟ್ ನ ರೆಡಿ ಮಾಡೋದಕ್ಕೆ ನೀವು ಕೂಡ ಬರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪ್ರೆಸಿಡೆಂಟ್ ಬರ್ತೀನಿ ಅಂತ ಹೇಳಿದಾಗ ಆನಂದ್ ಅಲ್ಲಿಂದ ಹೊರಡ್ತಾನೆ. ಕ್ಲೋಸಿಂಗ್ ರಿಪೋರ್ಟ್ ನ ರೆಡಿ ಮಾಡೋದಕ್ಕೆ ಪ್ರೆಸಿಡೆಂಟ್ ನ ಜೊತೆ ಸಾಹುಕಾರ ಸದಾನಂದ ಕೂಡ ಬಂದಿರ್ತಾನೆ.
ಇಲ್ಲಿ ಆನಂದ್ ತಾನು ಮಾಡಿದ ಇನ್ವೆಸ್ಟಿಗೇಷನ್ ಬಗ್ಗೆ ಮಾತನಾಡಿ ಶ್ರೀದೇವಿಯ ಲವರ್ ಮಾತನಾಡಿರೋ ಒಂದು ಆಡಿಯೋನ ಸದಾನಂದ್ ಅವರಿಗೆ ಕೇಳಿಸ್ತಾನೆ. ಅದನ್ನು ಕೇಳಿದ ಸದಾನಂದ್ಗೆ ಒಂದು ಕ್ಷಣ ಶಾಕ್ ಆಗತ್ತೆ. ಆ ಆಡಿಯೋದಲ್ಲಿ ಆ ಹುಡುಗ ತಾನು ಮತ್ತು ಶ್ರೀದೇವಿ ಇಬ್ಬರು ಪ್ರೀತಿಸ್ತಾ ಇದ್ದೀವಿ, ನಾನು ಜಾತ್ರೆಗೆ ಅಂತ ಊರಿಗೆ ಬಂದಾಗ ನಮ್ಮಿಬ್ಬರಿಂದ ತಪ್ಪು ನಡೆದು ಹೋಗಿ ಶ್ರೀದೇವಿ ಗರ್ಭಿಣಿ ಆಗಿರುವುದು ಗೊತ್ತಾಗುತ್ತೆ. ನಂತರ ನಾವಿಬ್ಬರು ಓಡಿ ಹೋಗೋಣ ಅಂತ ತೀರ್ಮಾನ ಮಾಡಿ ಆ ದಿನ ರಾತ್ರಿಯೆಲ್ಲ ನಾನು ಶ್ರೀದೇವಿಗಾಗಿ ಊರಿನ ಆಚೆ ಕಾಯ್ತಾ ಇದ್ದೆ. ಆದರೆ ಶ್ರೀದೇವಿ ಬರಲೇ ಇಲ್ಲ. ಮಾರನೇ ದಿನ ಗೊತ್ತಾಗುತ್ತೆ ಶ್ರೀದೇವಿಯನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಈ ವಿಷಯ ಗೊತ್ತಾಗಿ ನಾನು ಅವಳನ್ನು ನೋಡೋದಕ್ಕೆ ಅಂತ ಹೊರಟಾಗ ನನ್ನ ಫ್ರೆಂಡ್ ನೀನು ಹೋಗೋದು ಬೇಡ, ಈಗ ನೀನು ಹೋದ್ರೆ ನೀನೇ ಕೊಲೆಗಾರ ಅಂತ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ದ. ಅದಕ್ಕೆ ನಾನು ವಾಪಸ್ ಹರಿಯಾಣಕ್ಕೆ ಹೊರಟು ಹೋದೆ ಅಂತ ಹೇಳ್ತಾನೆ. ಇಲ್ಲಿ ಆನಂದ್ ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಸಹಾಯ ಮಾಡಿದ್ದು ಪೋಸ್ಟ್ಮನ್ ಚಂದ್ರನ್ ಅನ್ನೋ ವಿಷಯನ ಹೇಳ್ತಾನೆ. ಸಾಹುಕಾರ ಸದಾನಂದ್ ಚಂದ್ರನ್ ಇನ್ನು ಬದುಕಿರೋ ವಿಷಯವನ್ನು ತಿಳಿದು ಬೇಜಾರಿಂದ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಆನಂದ್ ಆಡಿಯೋ ಮತ್ತು ಇನ್ವೆಸ್ಟಿಗೇಷನ್ ಫೈಲ್ ಅನ್ನ ಎಸ್ಪಿಗೆ ತೋರಿಸಿ ಅಪರಾಧಿಯನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಊರಿಗೆ ಕರ್ಕೊಂಡು ಬರ್ತಾನೆ. ಆದರೆ ಬರುವಾಗ ದಾರಿ ಮಧ್ಯದಲ್ಲಿ ಊರಿನವರೆಲ್ಲ ಎಲ್ಲಿಗೋ ಓಡಿ ಹೋಗ್ತಿರೋದನ್ನ ನೋಡಿ ವಿಚಾರಿಸಿದಾಗ ಊರಿನ ಹೊರಗಡೆ ಇರೋ ಬಂಗಲೆ ಬಳಿ ಯಾರೋ ನೇಣು ಹಾಕಿಕೊಂಡಿರೋ ವಿಷಯ ತಿಳಿಯುತ್ತೆ. ಇದರಿಂದ ಗಾಬರಿಯಾದ ಆನಂದ್ ಮತ್ತು ಎಸ್ಪಿ ಅಲ್ಲಿಗೆ ಹೋಗಿ ನೋಡಿದಾಗ ಮರಕ್ಕೆ ರವೀಂದ್ರನ್ ನೇಣು ಹಾಕಿಕೊಂಡು ಸತ್ತು ಹೋಗಿರ್ತಾನೆ. ರವೀಂದ್ರನ್ ಯಾಕೆ ನೇಣು ಹಾಕಿಕೊಂಡು ಸತ್ತಿದ್ದಾನೆ ಅನ್ನೋ ಪ್ರಶ್ನೆ ನಮ್ಗೆಲ್ಲ ಕಾಡತ್ತೆ. ಇಲ್ಲೇ ಈ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗೋದು. ನೇಣು ಹಾಕಿಕೊಂಡು ಸತ್ತಿದ್ದ ರವೀಂದ್ರನ್ನ ಶರ್ಟ್ ನ ಜೇಬಿನಲ್ಲಿ ಒಂದು ಲೆಟರ್ ಸಿಗತ್ತೆ. ಅದರಲ್ಲಿ ನಾನು ನೇಣು ಹಾಕಿಕೊಳ್ಳುತ್ತೇನಂತ ಕನಸಲ್ಲೂ ಕೂಡ ಊಹಿಸಿರ್ಲಿಲ್ಲ ಅಂತ ಬರೆದಿರುತ್ತೆ. ಶ್ರೀದೇವಿಯನ್ನ ಕೊಲೆ ಮಾಡಿದ್ದ ಕೊಲೆಗಾರ ಬೇರೆ ಯಾರು ಅಲ್ಲ, ಅದು ಸೂಸೈಡ್ ಮಾಡಿಕೊಂಡಿರೋ ರಿಟೈರ್ಡ್ ಪೊಲೀಸ್ ಆಫೀಸರ್ ರವೀಂದ್ರನ್ ಅನ್ನೋ ವಿಷಯ ನಮಗೆ ಇಲ್ಲಿ ಗೊತ್ತಾಗತ್ತೆ. ಇದಕ್ಕೂ ಮೊದಲು ನಾವು ಆಡಿಯೋದಲ್ಲಿ ಕೇಳಿದ್ದ ವಾಯ್ಸ್ ಸಾಹುಕಾರ ಸದಾನಂದನ ಮಗ ವಿಷ್ಣುವಿನದ್ದಲ್ಲ, ರವೀಂದ್ರನ್ನ ಮಗ ಸುದೀಪ್ನದ್ದು. ಅವನೇ ಶ್ರೀದೇವಿಯ ಲವರ್. ಪೋಸ್ಟ್ಮನ್ ಚಂದ್ರನ್ನ ಮೂಲಕ ಸಿಕ್ಕ ಲೆಟರ್ ನಿಂದ ಸುದೀಪ್ ಮತ್ತು ಶ್ರೀದೇವಿ ಪ್ರೀತಿಸ್ತಾ ಇರೋದು ರವೀಂದ್ರನ್ಗೆ ಗೊತ್ತಾಗತ್ತೆ. ಹಾಗೆ ಶ್ರೀದೇವಿ ಪ್ರೆಗ್ನೆಂಟ್ ಅನ್ನೋ ವಿಷಯ ಕೂಡ ರವೀಂದ್ರನ್ಗೆ ಗೊತ್ತಾಗತ್ತೆ. ತಮಗಿಂತ ಕೆಳಜಾತಿಯವಳಾದ ಶ್ರೀದೇವಿಯನ್ನ ತಮ್ಮ ಮಗ ಪ್ರೀತಿ ಮಾಡಿ ಮದುವೆ ಆಗೋದು ಇಷ್ಟ ಇಲ್ಲದೆ ಶ್ರೀದೇವಿ ಮನೆ ಬಿಟ್ಟು ಹೋಗ್ತಿರೋದನ್ನ ತಿಳಿದುಕೊಂಡ ರವೀಂದ್ರನ್ ಅದೇ ದಿನ ರಾತ್ರಿ ಶ್ರೀದೇವಿಯನ್ನ ಹಿಂಬಾಲಿಸಿ ಕೊಲೆ ಮಾಡಿರ್ತಾನೆ. ಆನಂದ್ಗೆ ರವೀಂದ್ರನ್ನ ಮೇಲೆ ಅನುಮಾನ ಬರೋದಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ರವೀಂದ್ರನ್ ಶ್ರೀದೇವಿ ಕೇಸ್ ಬಗ್ಗೆ ಎಲ್ಲವನ್ನು ಆನಂದ್ಗೆ ಹೇಳಿರ್ತಾನೆ. ಆದರೆ ಪೋಸ್ಟ್ಮನ್ ಚಂದ್ರನ್ನ ಬಗ್ಗೆ ಮಾತ್ರ ಏನನ್ನು ಹೇಳಿರೋದಿಲ್ಲ. ಅಷ್ಟೇ ಅಲ್ಲ, ಆನಂದ್ ಮತ್ತು ಅವರ ಟೀಮ್ ಊರಿಗೆ ಬರೋದನ್ನ ಪ್ರೆಸಿಡೆಂಟ್ಗೆ ಹೇಳಿರೋದು ಕೂಡ ಇದೇ ರವೀಂದ್ರನ್ ಅನ್ನೋ ವಿಷಯ ಆನಂದ್ಗೆ ಪ್ರೆಸಿಡೆಂಟ್ ನ ಬಳಿ ಫೈಲ್ ತರೋದಕ್ಕೆ ಹೋದ ದಿನ ಗೊತ್ತಾಗಿ ರವೀಂದ್ರನ್ನ ಮೇಲೆ ಇನ್ನಷ್ಟು ಅನುಮಾನ ಜಾಸ್ತಿ ಆಗತ್ತೆ. ಹೀಗೆ ಆನಂದ್ ಮತ್ತು ಅವನ ಟೀಮ್ ಯಾರಿಂದಲೂ ಸಾಲ್ವ್ ಮಾಡೋದಕ್ಕೆ ಆಗದೇ ಇರೋ 6 ವರ್ಷಗಳ ಹಿಂದಿನ ಕೇಸನ್ನ ಸಾಲ್ವ್ ಮಾಡಿ ಎಲ್ಲರಿಂದಲೂ ಶಬಾಷ್ ಅನ್ಸ್ಕೊಳ್ತಾರೆ. 6 ವರ್ಷಗಳ ಹಿಂದಿನ ಕೇಸ್ನ ಸಾಲ್ವ್ ಮಾಡಿರೋದ್ರಿಂದ ಎಸ್ಪಿ ಇವರ ಸಸ್ಪೆನ್ಷನ್ ನ ಕ್ಯಾನ್ಸಲ್ ಮಾಡಿ ಆನಂದ್ ಮತ್ತು ಅವನ ಟೀಮ್ ಡ್ಯೂಟಿಗೆ ಸಹ ಜಾಯ್ನ್ ಆಗ್ತಾರೆ. ಸೊ ಇದಾಗಿತ್ತು ಅನ್ವೇಷಿಪಿನ್ ಕಂಡೆತ್ತು ಮೂವಿಯ ಕನ್ನಡದ ಎಕ್ಸ್ಪ್ಲನೇಷನ್ ವಿಡಿಯೋ. ಈ ತರಹದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ತುಂಬಾನೇ ಎಫರ್ಟ್ ಬೇಕಾಗತ್ತೆ. ಆದ್ರಿಂದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕ್ ನಮ್ಗೆ ಮುಂದೆ ಇನ್ನಷ್ಟು ಈ ತರಹದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಪ್ರೋತ್ಸಾಹ ನೀಡುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಸಿನಿಮಾನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.